ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ಇಂದು ನಾನು ಅತ್ರಿ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬ್ರಹ್ಮದೇವ ಸೃಷ್ಟಿ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ತನ್ನ ಸೃಷ್ಟಿ ಕಾರ್ಯದಲ್ಲಿ ಸಹಾಯಕ್ಕೆ ಅಂತ ಅತ್ರಿ ಮಹರ್ಷಿಯನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಅತ್ರಿ ಮಹರ್ಷಿ ಬ್ರಹ್ಮನ ಒಂದು ಭಾಗ ಅಂತಲೇ ಹೇಳಬಹುದು. ಮಹರ್ಷಿಗಳಲ್ಲಿ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅಂತಕ್ಕಂತಹ ಒಂದು ತಾರತಮ್ಯವೇ ಇರೋದಿಲ್ಲ. ಯಾಕೆಂದರೆ ಎಲ್ಲ ಮಹರ್ಷಿಗಳು ಕೂಡ ಸಾಕ್ಷಾತ್ ಭಗವಂತನ ಸ್ವರೂಪವೇ ಆಗಿರ್ತಾರೆ. ಅತ್ರಿ ಮಹರ್ಷಿ ಹುಟ್ಟಿದ ತಕ್ಷಣ ಬ್ರಹ್ಮದೇವ ನನ್ನನ್ನು ಸೃಷ್ಟಿಸಿದ ಕಾರಣ ಏನು, ನನ್ನಿಂದ ಆಗಬೇಕಾಗಿದ್ದ ಕಾರ್ಯ ಯಾವುದು ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಕುಮಾರ, ಸೃಷ್ಟಿ ಕಾರ್ಯದಲ್ಲಿ ನನಗೆ ನಿನ್ನ ಸಹಾಯದ ಅಗತ್ಯ ಇದೆ. ನೀ ತಪಸ್ ಮಾಡು, ನಿನ್ನ ತಪೋಬಲದಿಂದ ಜೀವಕೋಟಿಯನ್ನು ಸೃಷ್ಟಿ ಮಾಡು ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಅತ್ರಿ ಬಹಳ ಕಾಲ ತಪಸ್ಸು ಮಾಡಿ ಆತ್ಮಾನುಭೂತಿಯನ್ನು ಹೊಂದಿ ಆತ್ಮಜ್ಞಾನಿಯಾಗ್ತಾನೆ. ಕ್ರಮೇಣ ಬ್ರಹ್ಮಜ್ಞಾನಿಯಾಗ್ತಾನೆ. ಆತ್ಮಜ್ಞಾನವೆಂಬ ತತ್ವವನ್ನು ಅರಿತ ನಂತರ ತಪಸ್ಸಿನಲ್ಲಿಯೇ ನಿರತನಾಗ್ತಾನೆ. ವಿಶ್ವಾತ್ಮ ಭಾವನೆಯಿಂದ ತನ್ನ ಇರುವನ್ನು ತಾನು ತಿಳಿದುಕೊಳ್ತಾನೆ. ಅವನ ಚಿತ್ತದಲ್ಲಿ ಕೋರಿಕೆಗಳೇ ಇರೋದಿಲ್ಲ, ಎಲ್ಲ ಮಾಯಾಗಿ ಹೋಗ್ಬಿಡುತ್ತವೆ. ಅಖಂಡವಾದ ತಪಸ್ಸನ್ನು ಮಾಡ್ತಿದ್ದಾಗ ಅವನ ಕಣ್ಣುಗಳಿಂದ ಬ್ರಹ್ಮಾಂಡವಾದ ಒಂದು ತೇಜಸ್ಸು ಮಹಾಜ್ವಾಜ್ವಲ್ಯಮಾನವಾಗಿ ಹೊರಬರುತ್ತೆ. ನೋಡೋದಕ್ಕೆ ಅಸಾಧ್ಯವಾದಂತಹ ಕಾಂತಿ ಆಗಿರುತ್ತೆ. ಭಯಂಕರವಾಗಿರ್ತಕ್ಕಂತಹ ಬೆಳಕನ್ನು 10 ದಿಕ್ಕುಗಳು ಕೂಡ ಅದನ್ನು ಭರಿಸಲಿಕ್ಕಾಗಲಿಲ್ಲ. ಆಗ ಅದು ಒಂದು ತೇಜಪುಂಜವಾಗಿ ಪರಿಣಮಿಸಿ ಗೋಳಾಕಾರವಾಗಿ ಕಂಡು ಬರುತ್ತೆ. ಈ ದೊಡ್ಡ ಪರಿಮಾಣದಲ್ಲಿರ್ತಕ್ಕಂಥದ್ದನ್ನು ಸಮುದ್ರದೊಳಗೆ ಬಿಸಿಬಿಡ್ತಾನೆ. ಅದನ್ನು ಸ್ವೀಕರಿಸಲಿಕ್ಕೆ ಸಮುದ್ರಕ್ಕೂ ಕೂಡ ಆಗೋದಿಲ್ಲ. ಆ ತೇಜಸ್ಸಿನ ಸಂಪರ್ಕದಿಂದಲೇ ಸಮುದ್ರ ಜಲ ಕೊತ 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 ಅಂತ ಕುದಿಯಕ್ಕೆ ಶುರುವಾಗ್ಬಿಡತ್ತೆ. ಬ್ರಹ್ಮ ಅಲ್ಲಿಗೆ ಬಂದು ಆ ತೇಜಸ್ಸಿಗೆ ಒಂದು ಪುರುಷಾಕೃತಿಯನ್ನು ಕೊಡ್ತಾನೆ. ಪುರುಷರೂಪ ಸ್ಪರ್ಶಿಯಾಗಿರ್ತಕ್ಕಂತಹ ತಕ್ಷಣ ತೇಜಸ್ಸಿಗೆ ಕಾವು ತಣ್ಣಗಾಗಿ ಅದು ಏನೋ ಹೇಗೆ ಅಂದರೆ ಮಹಾವಿಪತ್ತಿನಿಂದ ಪಾರಾದೆವು ಅಂತಕ್ಕಂಥ ಸಂತೋಷದಿಂದ ದೇವತೆಗಳು ಬ್ರಹ್ಮದೇವನನ್ನು ಸೋಮ ಮಂತ್ರಗಳನ್ನು ಸ್ತುತಿಸ್ತಾರೆ. ಆಗ ಬ್ರಹ್ಮದೇವ ದೇವತೆಗಳಿರ ಈ ಪುರುಷರೂಪ ಅತ್ರಿ ಮಹರ್ಷಿಯಿಂದ ಉದ್ಭವವಾದ ಕಾರಣ ಭವಿಷ್ಯದಲ್ಲಿ ಅವನ ಪತ್ನಿಯಾದ ಆಗ್ತಕ್ಕಂತಹ ಅನಸೂಯೆಯ ಗರ್ಭದಲ್ಲಿ ಜನಿಸ್ತಾನೆ ಅಂತ ಹೇಳಿದಾಗ ಬ್ರಹ್ಮನ ಮಾತಿನಂತೆ ಅನಸೂಯೆಯು ಅತ್ರಿಯ ಅರ್ಧಾಂಗಿ ಆಗ್ತಾಳೆ. ಪತಿಯ ಸನ್ನಿಧಿಯಲ್ಲಿ ಅನಸೂಯೆಗೆ ಯಾವುದೇ ಕೆಲಸವಿರಲಿಲ್ಲ. ಹಾಗಾಗಿ ಅವಳು ಪತಿಯ ಸನಿಹದಲ್ಲಿ ಕೂಡ ತಪಸ್ಸನ್ನು ಮಾಡ್ತಿರ್ತಾಳೆ. ಮಹಾ ತಪಶಕ್ತಿಯನ್ನು ಗಳಿಸಿದ ಆ ಸಾಧ್ವಿಯು ಲೋಕಪೂಜ್ಯಳಾಗ್ತಾಳೆ ಹಾಗೂ ಮಹಾ ತೇಜ ಸಂಪನ್ನಳಾಗ್ತಾಳೆ. ಕೆಲವು ಸಮಯದ ನಂತರ ಅತ್ರಿಯ ಆಶ್ರಮಕ್ಕೆ ಅನಸೂಯಾದೇವಿಯ ಪಾತಿವೃತ್ಯವನ್ನು ಪರೀಕ್ಷಿಸಲಿಕ್ಕೋಸ್ಕರ ತ್ರಿಮೂರ್ತಿಗಳು ಬರ್ತಾರೆ. ಅವರು ಬಂದ ತಕ್ಷಣ, ಹೇ ಸಾಧ್ವಿ, ನಮಗೆ ಭೋಜನವನ್ನು ಬಡಿಸುತ್ತಾರೆ. ಸಂತೋಷವಾಗಿ ಆ ಅನಸೂಯೆ ಅರ್ಘ್ಯಪಾದ್ಯಗಳಿಂದ ಉಪಚರಿಸಿ ಭೋಜನಕ್ಕೆ ಸಿದ್ಧ ಮಾಡ್ತಾಳೆ. ಆಗ ಅವರು, ಅನಸೂಯೆ, ನೀನು ನಮಗೆ ಉಣಬಡಿಸ್ತಕ್ಕಂತಹ ಒಂದು ವಿಷಯ ಅಂದರೆ ಏನಪ್ಪ, ನೀವೇನು ಮಾಡಬೇಕು, ಹೆಂಗೆ ಬಡಿಸ್ಬೇಕು ನಮಗೆ ಊಟ ಅಂತಂದರೆ ನೀನು ನಗ್ನಳಾಗಿ ನಮಗೆ ಬಡಿಸಬೇಕು ಅಂದಾಗ, ಇದು ನಮ್ಮ ನಿಯಮ ಅಂತ ಹೇಳಿದಾಗ ಅವಳು, ಸರಿ, ನಿಮ್ಮ ಇಷ್ಟದಂತೆಯೇ ಆಗಲಿ ಅಂತ ಹೇಳಿ ತನ್ನ ತಪಶಕ್ತಿಯನ್ನು ಮಂತ್ರಜಲವಾಗಿ ಮಾರ್ಪಡಿಸಿ ಆ ನೀರನ್ನು ತ್ರಿಮೂರ್ತಿಗಳ ಮೇಲೆ ಸಂಪೋಕ್ಷಿಸ್ತಾಳೆ. ಅವರೆಲ್ಲರೂ ನವಜಾತ ಶಿಶುಗಳಾಗಿ ಪರಿವರ್ತನೆ ಹೊಂದುತ್ತಾರೆ. ಆ 3 ಮಕ್ಕಳನ್ನು ತೊಟ್ಟಿಲಲ್ಲಿಟ್ಟು ಅವರ ಸಂಕಲ್ಪದಂತೆ ಆಹಾರವನ್ನು ನೀಡ್ತಾಳೆ. ಅತ್ರಿ ಮಹರ್ಷಿ ಬರ್ತಾರೆ, ಆ 3 ಮಕ್ಕಳನ್ನು ಎತ್ಕೊಳ್ತಾರೆ. ಆಗ ಅವರ 3 ಮಂದಿಯ ಶರೀರಗಳು ಒಂದಾಗ್ಬಿಡತ್ತೆ. ಒಂದೇ ದೇಹ, 3 ಮುಖಗಳು. ಮಹಾ ತೇಜಸ್ವಿಯಾಗಿರ್ತಕ್ಕಂತಹ ಬಾಲಕನೇ ದತ್ತಾತ್ರೇಯ ಅಂತ ಲೋಕವಂದ್ಯನಾಗ್ತಾನೆ ಹಾಗೂ ಲೋಕಗುರುವೂ ಆಗ್ತಾನೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅಂದರೆ ಇದು ದತ್ತಾತ್ರೇಯನನ್ನು ಕುರಿತ ಧ್ಯಾನ ಶ್ಲೋಕವಾಗಿಬಿಡುತ್ತೆ. ಧ್ಯಾನ ಸ್ವರೂಪನೂ ಅವನೇ. ಆದರೂ ಆ ದಂಪತಿಗಳಿಗೆ ನಮ್ಮ ಗರ್ಭದಲ್ಲಿ ಪುತ್ರ ಹುಟ್ಟಲಿಲ್ಲ ಅಂತಕ್ಕಂತಹ ಕೊರತೆ ಕಾಣಿಸುತ್ತೆ. ಸಂತಾನ ಸಿದ್ಧಿಗಾಗಿ ಅವರಿಬ್ಬರೂ ಕೂಡ ದಕ್ಷ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಪುನಃ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲ ಪ್ರತ್ಯಕ್ಷವಾದಾಗ, ಅತ್ರಿ ಮಹಾತ್ಮರೇ, ನಮಗೆ ಪುತ್ರ ಜನಿಸಬೇಕೆಂಬ ಆಸೆ ಇದೆ. ಆ ಪರಮಶಿವತ್ವವನ್ನು ಕುರಿತು ನಾವು ತಪಸ್ಸು ಮಾಡ್ತಾ ಇದ್ದೇವೆ. ಆದರೆ ನೀವು 3 ಬಂದಿರೋ ಕಾರಣ ಏನು, ನಮಗೆ ಯಾವ ವರವನ್ನು ದಯಪಾಲಿಸಿದ್ದೀರಿ ಅಂತ ಕೇಳಿದಾಗ, ನಿಮ್ಮಲ್ಲಿ ಅಧಿಕರು ಯಾರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮುನಿಶ್ರೇಷ್ಠರೇ, ನಮ್ಮಲ್ಲಿ ಹೆಚ್ಚು ಕಡಿಮೆ ಅಂತಕ್ಕಂತಹ ಭೇದವೇ ಇಲ್ಲ, ನಾವೆಲ್ಲರೂ ಸಮಾನರೇ. ನಮ್ಮ 3 ಅಂಶಗಳು ನಿಮಗೆ ಒಳ್ಳೆಯ ಪುತ್ರರ ಭಾಗ್ಯ ಲಭ್ಯವಾಗುತ್ತೆ ಅಂತ ಹೇಳಿದಾಗ ಸ್ವಲ್ಪ ದಿವಸದಲ್ಲೇ ತ್ರಿಮೂರ್ತಿಗಳ ವರಪ್ರಸಾದದಿಂದ ಅತ್ರಿ ಮಹರ್ಷಿಯ ಕಣ್ಣುಗಳಿಂದ ಚಂದ್ರಮ ಉದಿತನಾಗ್ತಾನೆ. ಅವನು ಸೋಮ ಅಂತಕ್ಕಂಥ ಹೆಸರಿನಿಂದಲೂ ಪ್ರಖ್ಯಾತನಾಗ್ತಾನೆ. ಅನಸೂಯೆ ಗರ್ಭಾಂಬುದಿಯಲ್ಲಿ ಈಗಾಗಲೇ ದತ್ತಾತ್ರೇಯ ಬಂದಿದ್ದಾನೆ. ನಂತರ ದೂರ್ವಾಸರ ಜನನವೂ ಆಗುತ್ತೆ. ಮಕ್ಕಳು ಬೆಳೆದು ದೊಡ್ಡವರಾಗಿರ್ತಾರೆ.
ಒಂದು ದಿವಸ ಅತ್ರಿ ಪತ್ನಿಯನ್ನು ಕುರಿತು, ದೇವಿ, ನಿನ್ನ ಆಸೆ ಫಲಿಸ್ತು, ನನಗೂ ತೃಪ್ತಿಯಾಗಿದೆ, ಈ ಸಂಸಾರ ಜಂಜಾಟ ಬೇಡ ಆಗಿದೆ, ನಾನಿನ್ನು ಏಕಾಂತ ಪ್ರದೇಶಕ್ಕೆ ಹೋಗಿ ತಪಸ್ಸು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ, ನೀನು ಬರೋದಾದ್ರೆ ಬರ್ತೀಯಾ, ಇಲ್ಲದ್ರೆ ನಿನ್ನ ಮಕ್ಕಳ ಜೊತೆ ನೀನು ಅವ್ರನ್ನ ಪೋಷಿಸ್ಕೊಂಡು ಕೂತ್ಕೊಳ್ತೀಯಾ ಅಂತ ಕೇಳ್ತಾನೆ. ಆಗ ಅನಸೂಯೆ ಹೇಳ್ತಾಳೆ ಪತಿಯ ಮಾತಿಗೆ, ಸ್ವಾಮಿ, ಈ ಬಾಲಕರಿನ್ನು ಎಳೆಯ ಕಂದಮಗಳಲ್ಲವೇ, ಇವರನ್ನು ಪೋಷಣೆ ಮಾಡಿ ಬೆಳೆಸಬೇಕಾಗಿರ್ತಕ್ಕಂಥ ನಮ್ಮ ಧರ್ಮವಲ್ಲವೇ, ಇವರ ಲಾಲನೆ ಪೋಷಣೆಗೆ ಧನದ ಅಗತ್ಯವಿದೆ, ಆದ್ದರಿಂದ ನೀವು ಪುತ್ರಚಕ್ರವರ್ತಿಯ ಬಳಿಗೆ ಹೋಗಿ ಧನವನ್ನು ತೆಗೆದುಕೊಂಡು ಬನ್ನಿ, ಈ ಹಸುಗೂಸುಗಳನ್ನು ಬಿಟ್ಟು ಹೋಗೋದು ಉಚಿತವಾದ್ದಲ್ಲ ಅಂತ ಹೇಳಿದಾಗ ಅತ್ರಿ ಮಹರ್ಷಿ ಪತ್ನಿಯ ಮಾತಿನಲ್ಲಿರ್ತಕ್ಕಂಥ ಅಂತರಾರ್ಥವನ್ನು ಗ್ರಹಿಸಿಕೊಂಡು ಅವಳಲ್ಲಿ ಹೇಳಿದ್ದು ಕರೆಕ್ಟಾಗಿದೆ ಅಂತ ಅಂದ್ಕೊಂಡು ಅವನು ಹೋಗ್ತಾನೆ, ಚಕ್ರವರ್ತಿ ಹತ್ರ ಹೋಗಿ ದುಡ್ಡು ಕೇಳ್ತಾನೆ. ಆಗ ಪೃಥು ಮಹಾರಾಜ, ಮಹರ್ಷಿ, ನಿನಗೆ ಹಣ ಕೊಡಲಿಕ್ಕೆ ನನಗೆ ಯಾವ ಅಭ್ಯಂತರ ಇಲ್ಲ, ಆದರೆ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ನಾನೀಗ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದೇನೆ, ಯಾಗದ ಕುದುರೆಯನ್ನು ಸ್ವೇಚ್ಛೆಯಾಗಿ ತಿರುಗಾಡಲು ಬಿಡಬೇಕಾಗಿದೆ, ಆ ಕುದುರೆಯ ರಕ್ಷಣೆಗಾಗಿ ನನ್ನ ಕುಮಾರನನ್ನು ಕಳಿಸ್ತಾ ಇದ್ದೇನೆ, ನೀನು ನನ್ನ ಮಗನನ್ನು ಯಾವ ಆಪತ್ತಿಗೂ ಸಿಲುಕದಂತೆ ರಕ್ಷಿಸಬೇಕು ಅಂದಾಗ ಅತ್ರಿ ಎಸ್ ಅಂತ ಒಪ್ಕೊಂಡ್ಬಿಡ್ತಾನೆ. ಸರಿ, ಯಾಗವು ಮಹಾವೈಭವದಿಂದ ಜರುಗ್ತಾ ಇರುತ್ತೆ. ದೇವೇಂದ್ರನಿಗೆ ಹೊಟ್ಟೆ ಕಿಚ್ಚೋಗಿ ಯಾವಾಗಲೂ ಹಾಗೆ ತಾನೆ, ಏನೋ ಯಾಗ ಆಯಿತು ಅಂದರೆ ಏನೋ ಬರ್ತಾನೆ ಅಡ್ಡ. ಮಾರುವೇಷದಲ್ಲಿ ಒಂದು ಕುದುರೆಯನ್ನು ಅಪಹರಿಸಿಕೊಂಡು ಗಗನ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಎಲ್ಲರೂ ಕುದುರೆಯಲ್ಲಿ ಅವನು ಆ ಅಶ್ವಮೇಧ ಕುದುರೆಯನ್ನು ತೊಗೊಂಡ್ಬಿಡ್ತಾನಲ್ಲ, ಸರಿ ಎಲ್ಲೂ ಕುದುರೆಯಲ್ಲಿ ಹುಡುಕಿದಾಗ ಪಾಷಂಡನ ವೇಷದಲ್ಲಿ ಇಂದ್ರ ಅಶ್ವವನ್ನು ಕರೆದೊಯ್ತಾ ಇರೋದನ್ನು ಕಂಡು ರಾಜಪುತ್ರ ಮಹರ್ಷಿ ಅಲ್ಲಿ ನೋಡಿ, ಅವನು ಯಾರೋ ನಮ್ಮ ಕುದುರೆಯನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದಾನೆ, ಅವನು ಬಾಣದಿಂದ ಹೊಡೆದು ಸಾಯಿಸಲೇ ಅಂತ ಕೇಳಿದಾಗ ಅತ್ರಿಯು, ಮಗು, ಅವನು ದೇವರಾಜ ಇಂದ್ರ ವೇಷ ಮಾಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಯಜ್ಞ ಕಾರ್ಯದಲ್ಲಿ ವಿಘ್ನ ತಂದೊಡುವುದು ಯಾರೇ ಆಗಲಿ ಅವನು ಮಹಾವದಾರ್ಹನೇ ಸರಿ, ಅವನ ಮೇಲೆ ನೀನು ಬಾಣ ಸಂಧಿಸು ಅಂತ ಹೇಳಿ ಧರ್ಮಸೂಕ್ಷ್ಮವನ್ನು ತಿಳಿಸ್ತಾನೆ. ರಾಜಪುತ್ರನ ಶರಾಘಾತದಿಂದ ಇಂದ್ರ ಏನಾಗುತ್ತೆ, ಕುದುರೆಯನ್ನು ಬಿಟ್ಟು ಓಡಿ ಹೋಗ್ತಾನೆ. ದೇಶಗಳಲ್ಲಿಯೂ ಕುದುರೆಯೊಡನೆ ದಿಗ್ವಿಜಯದಿಂದ ಮರಳಿ ಬರ್ತಾ ಇದ್ದಾಗ ಪುನಃ ಇಂದ್ರನ ಅದೃಶ್ಯನಾಗಿ ಬಂದು ಅಶ್ವವನ್ನು ಕದ್ದು ಬಿಡ್ತಾನೆ. ಹೀಗೆ ಮತ್ತೆ ಅತ್ರಿ ಮಹರ್ಷಿ ತನ್ನ ತಪೋಬಲದಿಂದ ಅವನನ್ನು ನೋಡ್ಕೊಂಡ್ಬಿಡ್ತಾನೆ. ಮತ್ತೆ ರಾಜ್ಕುಮಾರನಿಗೆ ಇಂದ್ರ ಕಾಣಿಸ್ಕೊತಾನೆ, ಯುದ್ಧ ಮಾಡ್ತಾನೆ, ಇಂದ್ರನನ್ನು ಜಯಿಸ್ತಾನೆ. ಅತ್ರಿಯ ಕರುಣೆಯಿಂದ ದೇವಿಯಿಂದ ಬದುಕ್ತಾನೆ. ರಾಜಪುತ್ರನನ್ನು ಯಾಗಾಶ್ವವನ್ನು ಸುಕ್ಷೇಮದಿಂದ ಚಕ್ರವರ್ತಿಗೆ ಒಪ್ಪಿಸ್ತಾನೆ. ಅತ್ರಿ ಮುನಿ ಯಜ್ಞ ಸಮಾಪ್ತಿಯಾಗುವವರೆಗೂ ಇದ್ದು ಚಕ್ರವರ್ತಿಯ ಮನ್ನಣೆಗೆ ಪಾತ್ರನಾಗ್ತಾನೆ. ಯಾಗ ಕಾರ್ಯಕ್ಕೆ ಆಗಮಿಸಿದ ಋಷಿಮುನಿಗಳು, ಬ್ರಾಹ್ಮಣರು, ಪ್ರಮುಖರು ಎಲ್ಲರೂ ಕೂಡ ಚಕ್ರವರ್ತಿಯ ದಕ್ಷಿಣ ತಾಂಬೂರಾದಿಗಳಿಂದ ಬಹುಮಾನಗಳಿಂದ ತೃಪ್ತಿಪಡಿಸ್ತಾರೆ. ಮಹರ್ಷಿಗಳನ್ನ ಸ್ತೋತ್ರ ಮಾಡ್ತಾ ನಮಸ್ಕರಿಸ್ತಾನೆ. ಅತ್ರಿ ಮಹರ್ಷಿ ಬಳಿಗೆ ಬಂದು, ಮಹಾತ್ಮ, ನೀನು ದೇವೇಂದ್ರನ ಸಮಾನ, ನೀನು ಋಷಿಚಂದ್ರ, ಬ್ರಹ್ಮದೇವನಂತೆಯೇ ಪೂಜ್ಯನಾಗಿದ್ದೀಯೇ, ಈ ಯಜ್ಞ ಯಾವ ಅಡೆತಡೆಗಳಲ್ಲಿದೆ ಪರಿಸಮಾಪ್ತಿಯಾಗಿದೆ, ಋಷೀಂದ್ರ ನಿಮ್ಮ ಮಹಿಮೆ ಅಪಾರ ಅಂತ ಕೊಂಡಾಡ್ತಾನೆ. ಗೌತಮ ಮಹರ್ಷಿಗೆ ರಾಜನ ಒಂದು ಪ್ರವರ್ತನೆ ಹಿಡಿಸಲಿಲ್ಲ. ಅತ್ರಿಯನ್ನು ಹೊಗಳ್ತಿರೋದನ್ನು ಕೇಳಿ ಸಿಟ್ಟು ಬರುತ್ತದೆ. ಹೇ ರಾಜ, ಮಹಾ ತಪಸ್ವಿಗಳಾಗಿ ನಾವೆಲ್ಲರೂ ಇಲ್ಲಿದ್ದಾಗ ಕೇವಲ ಅತ್ರಿಯನ್ನೇ ಯಾಕೆ ಹೊಗಳ್ತಾ ಇದೆಯಾ? ಅತ್ರಿಯನ್ನು ಮಾತ್ರ ನೀನು ವರ್ಣಿಸ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ನಾವು ಕೂಡ ತತ್ವ ಮಹಿಮೆಯುಳ್ಳವರೇ ಅಲ್ವೇ ಅಂತ ಹೇಳಿದಾಗ ಯಾರೂ ಗೌತಮರ ಮಾತುಗಳನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ. ಅತ್ರಿ ಸಹ ಚಕ್ರವರ್ತಿಯನ್ನು ಇಂದ್ರ, ಚಂದ್ರ ಹಾಗೂ ದೇವೇಂದ್ರ ಅಂತ ಕೀರ್ತಿಸ್ತಾನೆ. ಗೌತಮನ ಕೋಪ ಉಲ್ಬಣವಾಗುತ್ತೆ. ಅತ್ರಿ, ನಿನ್ನದು ಬಹಳ ಅತಿರೇಕ ಆಯಿತು, ಓರ್ವ ಮಾನವನನ್ನು ಇಂದ್ರ ಚಂದ್ರ ಅಂತ ಮುಖಸ್ತುತಿ ಮಾಡ್ತಿರೋದು ಧರ್ಮ ಅಲ್ಲ ಅಂದಾಗ ಅತ್ರಿ ಗೌತಮರ ನಡುವೆ ಬಹಳ ವಾಗ್ವಿವಾದಗಳು ಜರುಗುತ್ತವೆ. ಮಾತಿನ ಚಕಮಕಿ ಜಾಸ್ತಿ ಆಗುತ್ತೆ. ಸಭಾಸದರನ್ನು ಕೇಳಿದಾಗ ಅವರೆಲ್ಲರೂ ಈ ವಿಷಯದಲ್ಲಿ ನಾವು ಯಾವುದೇ ನಿರ್ಣಯವನ್ನು ಮಾಡೋಕ್ಕಾಗಲ್ಲ, ಧರ್ಮ ನಿರ್ಣಯವನ್ನು ಬಗೆಹರಿಸಬೇಕಾದ್ರೆ ಬ್ರಹ್ಮನ ಮಾನಸ ಪುತ್ರರಾಗಿರ್ತಕ್ಕಂತಹ ಸನತ್ ಕುಮಾರ ಅವರನ್ನು ಕರೆಸಿ ಅವರನ್ನು ಕೇಳಿ ನೀವು, ಆಗ ಧರ್ಮ ಸೂಕ್ಷ್ಮವನ್ನು ಚೆನ್ನಾಗಿ ತಿಳಿದಿರೋದ್ರಿಂದ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಗೌತಮ ಮತ್ತು ಅತ್ರಿ ಇಬ್ಬರೂ ಕೂಡ ಸನತ್ ಕುಮಾರನ ಹತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳ್ತಾರೆ. ಆಗ ಆ ಮಹಾತ್ಮ ಅತ್ರಿ ಮುನಿಯ ಮಾತು ಸತ್ಯ, ಓರ್ವ ಸತ್ಪುರುಷನನ್ನು ಸ್ತೋತ್ರ ಮಾಡೋದ್ರಲ್ಲಿ ಯಾವ ದೋಷವೂ ಇಲ್ಲ. ಧರ್ಮ ಸೂಕ್ಷ್ಮ ಪ್ರಕಾರ ನಾ ವಿಷ್ಣು ಪೃಥ್ವೀಪತಿ, ವಿಷ್ಣುವಿನ ಅಂಶ ಇಲ್ಲದಿದ್ದರೆ ರಾಜನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವಿಷ್ಣುವಿನ ಅಂಶ ಇದ್ದವರನ್ನು ಎಷ್ಟು ಸ್ತೋತ್ರ ಮಾಡಿದ್ರು ಅದು ಸಮಂಜಸವೇ ಸರಿ, ಆಗ ಕುಲಗೋತ್ರಗಳು ಅಡ್ಡಿಯಾಗೋದಿಲ್ಲ ಅಂದಾಗ ಗೌತಮನಿಗೂ ಕೂಡ ಸನತ್ ಕುಮಾರನ ಮಾತುಗಳು ಬಹಳ ಸಂತೋಷವಾಗುತ್ತೆ. ಮತ್ತು ನಮಸ್ಕಾರ ಮಾಡ್ತಾನೆ. ಒಂದು ಸರ್ತಿ ದೇವದಾನವರ ಮಧ್ಯೆ ಯುದ್ಧ ಆದಾಗ ರಾಹುವಿನ ಕೈಯಿಂದ ಸೂರ್ಯ ಚಂದ್ರರಿಬ್ಬರು ತೀವ್ರವಾಗಿ ಏಟು ತಮ್ಮ ತೇಜಸ್ಸನ್ನು ಕಳೆದುಕೊಳ್ತಾರೆ. ಆಗ ಅತ್ರಿ ಮಹರ್ಷಿಯ ಬಳಿಗೆ ಬಂದು ಅವರ ಅನುಗ್ರಹವನ್ನು ಕೇಳಿದಾಗ ಕರುಣಾಳುವಾದ ಅತ್ರಿ ಅವರಿಬ್ಬರ ದಿವ್ಯಶಶಿ ಶರೀರಗಳನ್ನು ದಯಪಾಲಿಸ್ತಾ, ಸೂರ್ಯಚಂದ್ರರೇ, ಎಂದಿಗೂ ನೀವು ಭಯಪಡ್ತಕ್ಕಂತಹ ಅಗತ್ಯವಿಲ್ಲ,
ಇಂದಿನಿಂದ ನಿಮಗೆ ರಾಕ್ಷಸ ಬಾಧೆ ಇರಲಾರದು, ನಿಮ್ಮ ಶರೀರಗಳಿಗೆ ಅವರಿಂದ ಯಾವುದೇ ಹಾನಿಯೂ ಉಂಟಾಗದು ಅಂತ ವರ ಕೊಡ್ತಾನೆ. ರಾಕ್ಷಸರು ಕೂಡ ಅತ್ರಿಯ ಸಮ್ಮುಖಕ್ಕೆ ಬರ್ತಾರೆ. ಅತ್ರಿ ಮುನಿಯ ದುಷ್ಟರನ್ನು ದಿಟ್ಟಿಸಿ ನೋಡಿದನಷ್ಟೇ, ಅವರನ್ನು ದೂಷಿಸಲಿಲ್ಲ, ಶಪಿಸಲಿಲ್ಲ. ಕೇವಲ ಮಹರ್ಷಿಯ ತೀಕ್ಷ್ಣ ದೃಷ್ಟಿಯಿಂದ ಅವರೆಲ್ಲ ಭಸ್ಮರಾಗಿ ಹೋಗ್ಬಿಡ್ತಾರೆ. ಒಂದು ದಿವಸ ಅತ್ರಿ ಮಹರ್ಷಿಯ ಆಶ್ರಮಕ್ಕೆ ಸೀತಾ, ರಾಮ, ಲಕ್ಷ್ಮಣರೆಲ್ಲ ಬರ್ತಾರೆ. ಮಹರ್ಷಿ ಆದರ ಉಪಚಾರಗಳಿಂದ ಅವರನ್ನು ಬರಮಾಡ್ಕೊಳ್ತಾನೆ. ಯೋಗಕ್ಷೇಮಗಳನ್ನು ವಿಚಾರಿಸಿ ಸೀತೆಯನ್ನು ತನ್ನ ಪತ್ನಿಯ ಬಳಿಗೆ ಕಳಿಸ್ತಾನೆ. ಅನುಸೂಯ ದೇವಿ ಸೀತೆಗೆ ಪತಿವ್ರತಾ ಧರ್ಮಗಳನ್ನು ಬೋಧಿಸ್ತಾ ದಿವ್ಯವಾದ ಭೂಷಣಾಂಬರಗಳನ್ನು ಕೊಟ್ಟು ಉಪಚರಿಸ್ತಾಳೆ. ಅನೇಕ ಮಂದಿ ಋಷಿಮುನಿಗಳು ಬ್ರಾಹ್ಮಣರು ಒಮ್ಮೆ ಅತ್ರಿ ಮಹರ್ಷಿಯನ್ನು ದರ್ಶಿಸಿ, ಋಷಿಚಂದ್ರ, ವಿಶ್ವವಿದನು ಋಷಿಶ್ರೇಷ್ಠನೂ ಆದ ನೀನು ನಮಗೆ ಲೋಕಹಿತಕರವಾದ ಮಾತುಗಳನ್ನು ಹಾಗೂ ಧರ್ಮಸೂಕ್ಷ್ಮಗಳನ್ನು ಹೇಳಿ ಅಂತ ಕೇಳಿದಾಗ ಆಗ ಅವರು ಏನೇನು ಹೇಳ್ತಾರೆ ಅತ್ರಿ ಮುನಿಗಳು ಅದನ್ನು ಅತ್ರಿ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಬರೆದಿರ್ತಾರೆ. ಅದರಲ್ಲಿ ವಿಷ್ಣುವೇ ವಿಶ್ವಾತ್ಮನೆಂದು, ವಿಶ್ವವೇ ವಿಷ್ಣು ಸ್ವರೂಪವೆಂದು ಭಾವಿಸಿ ಆರಾಧನೆಗೈಯುವುದೇ ಮುಕ್ತಿಗೆ ಮಾರ್ಗ. ಮೂರ್ತಿ ಪೂಜೆಯನ್ನು ಹಾಗೂ ಅಮೂರ್ತ ಪೂಜೆಯನ್ನು ಕೂಡ ಅದರಲ್ಲಿ ತಿಳಿಸಿದ್ದಾರೆ. ಇನ್ನು ಯಜ್ಞಯಾಗಗಳಲ್ಲಿ ಸಮರ್ಪಿಸ್ತಕ್ಕಂಥ ಆಹುತಿಗಳೇ ಅಮೂರ್ತ ಪೂಜೆ ಅಂತಲೂ, ಪ್ರತಿಮೆ ಚಿತ್ತಗಳನ್ನಿಟ್ಟು ಅರ್ಚಿಸುವುದು ಸಮೂರ್ತ ಪೂಜೆ ಅಂತಲೂ ವಿವರ ಮಾಡಿದ್ದಾರೆ. ಮೊದಲನೇದಾಗಿ ವೈಖಾನ ಸಮ್ಮತವನ್ನು ಪ್ರಬೋಧಿಸಿದ ಮಹಾತ್ಮನೇ ಅತ್ರಿ. ಪ್ರಾತಃ ಕಾಲ, ಸಾಯಂಕಾಲ ವೇಳೆಯಲ್ಲಿ ಅನನ್ಯ ಭಕ್ತಿಯಿಂದ ಪರಮೇಶ್ವರನ ವಿಗ್ರಹ ಇಲ್ಲವೇ ಭಗವಂತನ ಚಿತ್ರ ಯಾವುದಾದರೂ ಒಂದನ್ನು ಮನೆಯಲ್ಲಿಟ್ಟು ಪೂಜಿಸೋದು ಕೂಡ, ಆ ದೇವರ ಸಾನ್ನಿಧ್ಯದಲ್ಲಿ ಅಗ್ನಿಹೋತ್ರಾದಿ ಹೋಮಗಳನ್ನು ಮಾಡುವುದೂ ಕೂಡ ಅತ್ಯುತ್ತಮ ಹಾಗೂ ಶ್ರೇಯಸ್ಕರ ಮಾರ್ಗವೆಂದು ಅತ್ರಿ ಸಂಹಿತೆಯಲ್ಲಿ ಹೇಳಿದ್ದಾರೆ. ದಿನನಿತ್ಯ ಅಗ್ನಿಹೋತ್ರವನ್ನು ಮಾಡುವ ಬಗೆ ಹೇಗೆ ಎಂದು ಚಿಂತಿಸಬೇಕಾಗಿಲ್ಲ. ದೇವರ ಮೂರ್ತಿಯನ್ನು ಪೂಜಿಸಿ ದೀಪ ಬೆಳಗುವುದನ್ನೇ ಅಗ್ನಿಹೋತ್ರ ಅಂತ ಭಾವಿಸಬೇಕು. ಇಂದಿನ ಜನಾಂಗಕ್ಕೆ ಬಹುಮುಖ್ಯವಾದ ಅಂಶ ಹೌದಲ್ವ ನೋಡಿ. ಯಾಕೆಂದರೆ ಅಗ್ನಿಹೋತ್ರ ಎಲ್ಲ ಮಾಡಿ ಅಂದರೆ ಯಾರೂ ಮಾಡೋದಿಲ್ಲ, ಭಾಳ ಕಷ್ಟ. ಹಾಗೆ ಅದ್ರ ಬದಲು ಎದ್ದ ತಕ್ಷಣ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತೀವಲ್ಲ, ಅದನ್ನೇ ಅಗ್ನಿಹೋತ್ರ ಅಂತ ಭಾವನೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಈ ಎರಡನ್ನೂ ಕೂಡ ಸಮನ್ವಯಗೊಳಿಸಿಬಿಟ್ಟು ತುಂಬ ಡೀಟೇಲಾಗಿ ನೀಟಾಗಿ ಹೇಳಿದ್ದಾರೆ ಅತ್ರಿ ಮಹರ್ಷಿಗಳು ಅವರ ಒಂದು ಅತ್ರಿ ಸಂಹಿತೆಯಲ್ಲಿ. ಇಂದಿಗೂ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಅತ್ತಿಲಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಅತ್ರಿ ಮಹರ್ಷಿಯ ದೇವಾಲಯ ಕೂಡ ಇದೆ. ಭೃಗು, ಕಶ್ಯಪ, ಮರೀಚಿ ಈ ಮಹರ್ಷಿಗಳು ಕೂಡ ಅತ್ರಿ ಮುನಿಯ ಮತವನ್ನೇ ಅನುಸರಿಸ್ತಾರೆ. ಆಮೇಲೆ ಕರ್ಮ, ದೇವರ ಪ್ರತಿಷ್ಠೆ, ಪೂಜಾ ವಿಧಾನ, ಸ್ನಪನೋತ್ಸವ, ಪ್ರಾಯಶ್ಚಿತ್ತ ಅಂತ 5 ವಿಭಾಗಗಳಂತೆ ಅತ್ರಿ ಸಂಹಿತೆಯನ್ನು ರಚಿಸಿದ್ದಾರೆ. ಮೊದಲನೇ ಭಾಗದಲ್ಲಿ ದೇವಾಲಯ, ಆಗಮಶಾಸ್ತ್ರ, ಸ್ಥಳ ಪರಿಶೀಲನೆ, ಆ ಪ್ರದೇಶವನ್ನು ಪರೀಕ್ಷೆ ಮಾಡ್ತಕ್ಕಂಥ ವಿಧಾನ, ಆ ಸ್ಥಳವನ್ನು ಆಯ್ಕೆ ಮಾಡ್ತಕ್ಕಂಥ ರೀತಿ, ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಬಗೆ, ಭಗವಂತನ ವಿಗ್ರಹಗಳನ್ನು ರೂಪಿಸ್ತಕ್ಕಂಥ ವಿಧಾನಗಳ ವಿಷಯ ಇದೆ. ಎರಡನೇ ಭಾಗದಲ್ಲಿ ಪರಿವಾರ ದೇವತೆಗಳ ಕುರಿತು ಪ್ರತಿಷ್ಠೆ ಮಾಡೋದನ್ನು, ಮೂರನೇ ಭಾಗದಲ್ಲಿ ಪೂಜಾ ವಿಧಾನವನ್ನು, ನಾಲ್ಕನೇ ಭಾಗದಲ್ಲಿ ಮಹಾಭಿಷೇಕಗಳ ವಿಧಾನವನ್ನು, 5ನೇ ಭಾಗದಲ್ಲಿ ಉತ್ಸವಾದ ವಿಶೇಷಗಳನ್ನು ಕೊಟ್ಟಿದ್ದಾರೆ. ವರ್ಷಾದ್ಯಂತೂ ಮಾಡಬೇಕಾಗಿರ್ತಕ್ಕಂಥ ಪೂಜೆಗಳು, ನಿತ್ಯ ದೀಪೋತ್ಸವಗಳನ್ನು ಮಾಡಬೇಕಾದ ಸಮಯ ಇವೆಲ್ಲವನ್ನು ಕೂಡ ಅದರಲ್ಲಿ ತಿಳಿಸಿದ್ದಾರೆ. ಕೇವಲ ವೈಖಾನ ಸಮ್ಮತವೇ ಅಲ್ಲದೆ ವೈದಿಕ ಮಾರ್ಗದಲ್ಲಿಯೂ ಕೂಡ ಮಾಡುವುದನ್ನು ತಿಳಿಸಲ್ಪಟ್ಟಿದೆ. ಇದರಲ್ಲಿ ಶಿವಪೂಜೆ ವಿಶೇಷವನ್ನು, ಶಿವಾಲಯ ಪ್ರತಿಷ್ಠೆಯನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಈ ಕಾರ್ಯಗಳು ದೋಷ ಸಂಭವಿಸಿದಾಗ ಮಾಡಬೇಕಾದ ಪ್ರಾಯಶ್ಚಿತ್ತವನ್ನೂ ಕೂಡ ತಿಳಿಸಿದ್ದಾರೆ. ಪರಮೇಶ್ವರನ ಉಪಾಸನೆ ಮಾಡಬೇಕಾದ್ರೆ ಉತ್ತಮ ಕುಲ, ಅಧಮ ಜಾತಿ ಅಂತ ಅಥವಾ ಮೇಲು ಕೀಳುಗಳು ಇಲ್ಲವೆಂದೂ ಸಕಲ ಜನರಿಗೂ ಈಶ್ವರಾರಾಧನೆ ಮೋಕ್ಷದಾಯಕವೆಂದು ತಿಳಿಸಲಾಗಿದೆ. ಶಿವಪೂಜೆ ಮಾಡಲಿಕ್ಕೆ ಸಕಲ ಜನರಿಗೂ ಅರ್ಹತೆ ಇದೆ ಅಂತ, ಅವಶ್ಯಕವಾಗಿ ಎಲ್ಲರೂ ಮಾಡಲೇಬೇಕು ಅಂತ ಕೂಡ ಅದನ್ನು ಹೇಳಿದ್ದಾರೆ. ಮಹರ್ಷಿಗಳು ಮಹಾನುಭಾವರು. ಅವರು ಕೇವಲ ಸ್ವಾರ್ಥ ಪ್ರಯೋಜನಕ್ಕಾಗಿಯೇ ಅಲ್ಲದೆ ಸಕಲ ಜನರಿಗೂ ಶ್ರೇಯೋದಾಯಕವಾಗಿರ್ತಕ್ಕಂಥ ವಿಧಾನಗಳನ್ನು ರೂಪಿಸಿದ್ದಾರೆ. ಅವರದು ವಿಶಾಲ ಒಂದು ದೃಕ್ಪಥ ಅವ್ರದ್ದು. ಮಾನವ ಮಾತುಗಳಿಗೆ ಅದು ಸಾಧ್ಯ ಇಲ್ಲ. ವಾಸ್ತವವಾಗಿ ಹೇಳಬೇಕು ಅಂದರೆ ನಮ್ಮ ಹೃದಯದಲ್ಲಿ ಲೋಕ ಕಲ್ಯಾಣ ಮಾರ್ಗವನ್ನೇ ತಮ್ಮ ಹೃದಯದಲ್ಲಿ ಯಾವಾಗಲೂ ಲೋಕಕ್ಕೆ ಒಳ್ಳೆಯದಾಗಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಮಾನವರಿಗೆ ಇಂತಹ ಆಸೆ ಇದ್ದರೂ ಕೂಡ ಅದಕ್ಕೆ ಶ್ರಮಿಸೋದೇ ಇಲ್ಲ. ಅವರು ಸಾಧನೆಯೂ ಮಾಡೋದಿಲ್ಲ. ಅವರು ಜನರ ಕ್ಷೇಮ ದೃಷ್ಟಿಯಿಂದ ಯಥಾರ್ಥವಾಗಿ ಸಾಧನೆ ಮಾಡುವವರು ಮಾತ್ರ ಮಹರ್ಷಿಗಳು ಅಂತ ಹೇಳಬಹುದು. ಹಾಗೆ ಅತ್ರಿ ಮಹರ್ಷಿಯಿಂದ ಅತ್ರಿ ಸ್ಮೃತಿ, ಆತ್ರೇಯ ಧರ್ಮಶಾಸ್ತ್ರ ಮುಂತಾದವುಗಳು ಬಂದಿದೆ. ಕುಲಾಚಾರಗಳನ್ನು ಅನುಸರಿಸಿ ನಡೆಯೋದೇ ಶುಭದಾಯಕ ಅಂತಕ್ಕಂಥದ್ದನ್ನು ಅವರು ಮುಖ್ಯವಾಗಿ ತಿಳಿಸ್ತಾರೆ. ನಮ್ಮ ಒಂದು ಕುಲದಲ್ಲಿ ಏನೇನು ರೀತಿಗಳಿದೆ ಅದನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಿಜವಾಗ್ಲೂ ಶ್ರೇಯೋದಾಯಕ ಅಂತ ಹೇಳ್ತಾರೆ. ಇನ್ನು ಮೋಕ್ಷ ಮಾರ್ಗ ಸಾಧನೆಯನ್ನು, ದಾನ ಧರ್ಮಗಳನ್ನು, ಪಾಪ ಪ್ರಾಯಶ್ಚಿತ್ತಗಳನ್ನು ತಿಳಿಸಿದ್ದಾರೆ. ಮತ್ತು ಪಿತೃ ಕಾರ್ಯಗಳು, ಆಚಾರ್ಯ, ಗುರು ಪ್ರಶಂಸೆ, ವರ್ಣಧರ್ಮ, ಜಪಮಾಲೆಯ ಪವಿತ್ರತೆ ಮತ್ತು ಬ್ರಾಹ್ಮಣರ ಶುಭ್ರತೆಗಳನ್ನು ತಿಳಿಸಿದ್ದಾರೆ. ಬ್ರಾಹ್ಮಣರಲ್ಲಿ ಅಸೂಯತೆ, ಧನದಾಶೆ, ಮಾತ್ಸರ್ಯ, ಅಹಂಕಾರ ಇದಿಷ್ಟೂ ಕೂಡ ಇರಲೇಬಾರದು.
ಯಾರಿಗೆ ಹೊಟ್ಟೆ ಕಿಚ್ಚಿರಲು, ಯಾರಿಗೆ ಹಣದ ಆಸೆ ಇರೋದಿಲ್ವೋ, ಯಾರಿಗೆ ಅಹಂಕಾರ ಇರಲ್ವೋ ಮತ್ತು ಅಸೂಯೆ ಇರೋದಿಲ್ವೋ, ಇಂಥವ್ರಿಗೆ ಮಾತ್ರ ಬ್ರಾಹ್ಮಣನಾಗಕ್ಕೆ ಸಾಧ್ಯ, ಇಲ್ಲದ್ರೆ ಅವನು ಬ್ರಾಹ್ಮಣ ಅಂತ ಕರೆಯೋದಿಲ್ಲ ಅಂತ ಹೇಳ್ತಾರೆ. ಇಂತಹ ದುರ್ಗುಣಗಳಿಂದ ವರ್ತಿಸ್ತಕ್ಕಂಥ ಬ್ರಾಹ್ಮಣನ ಆಚಾರವಾಗಲಿ, ಜಪ ಹೋಮ ಅನುಷ್ಠಾನಗಳಾಗಲಿ ಎಲ್ಲವೂ ವ್ಯರ್ಥ ಅಂತಕ್ಕಂಥದ್ದು, ಅವನು ಬ್ರಾಹ್ಮಣನಲ್ಲಿ ಇಂಥ ದುರ್ಗುಣಗಳಿರಬಾರ್ದು ಅಂತ ಕೂಡ ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದಾರೆ ಅತ್ರಿ ಮಹರ್ಷಿಗಳು. ಇನ್ನು ವ್ರತಪೂಜಾ ವಿಧಾನಗಳು, ಅಶೌಚ, ಪ್ರಾಯಶ್ಚಿತ್ತ, ಪುತ್ರದರ್ಶನ, ದತ್ತು ಸ್ವೀಕಾರ ಮುಂತಾದ ಮುಖ್ಯ ವಿಷಯಗಳನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಅತ್ರಿಯ ಕುಲಾಂತರ ವಿವಾಹಗಳನ್ನು ಖಂಡಿಸಿದ್ದರೂ ಕೂಡ ವರ್ಣ ವ್ಯವಸ್ಥೆಯನ್ನು ಕಾಪಾಡೋದು ಅವಶ್ಯ ಅಂತ ಹೇಳಿದ್ದಾರೆ. ಸಮಾಜದಲ್ಲಿರ್ತಕ್ಕಂತಹ ಸ್ಪೃಶ್ಯರನ್ನು ಕೀಳು ಭಾವನೆಯಿಂದ ಪರಿಗಣಿಸುವುದು ಸಲ್ಲದು ಅಂತ ದೃಢವಾಗಿ ಹೇಳಿದ್ದಾರೆ. ಮತ್ತು ರಚಕರು, ಪಾದರಕ್ಷೆಗಳನ್ನು ಮಾಡುವವರು, ನಟರು, ಹಾಸ್ಯಗಾರರು, ನೇಯ್ಗೆಯವರು, ಕಮ್ಮಾರರು, ಭಿಲ್ಲರು ಎಲ್ರಿಗೂ ಕೂಡ ಉತ್ತಮ ಸ್ಥಾನ ಕಲ್ಪಿಸಬೇಕು ಅಂತ, ಯಾತ್ರೆ ವಿವಾಹ ಯಜ್ಞ ಕಾರ್ಯಗಳು ಇವರನ್ನು ದೂರವಿರಿಸಬಾರ್ದು ಅಂತ ಅಸ್ಪೃಶ್ಯರೆಂಬ ನಿಯಮ ಕೂಡದಂತ ಭೇದ ಭಾವಗಳನ್ನು ತೋರಿಸಬೇಕು ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ದೇವಯಾತ್ರಾ ವಿವಾಹೇಶು ಯಜ್ಞ ಪ್ರಕರಣೇಶ್ಚ ಉತ್ಸವೇಶು ಸರ್ವೇಶು ಸ್ಪೃಶ್ಯನ ವಿದ್ಯತೆ. ಬ್ರಾಹ್ಮಣ ದಿನನಿತ್ಯದಲ್ಲಿ ತನ್ನ ಮನೆಯಲ್ಲಿ ಮಾಡ್ತಕ್ಕಂತಹ ಅನುಷ್ಠಾನಗಳಲ್ಲಿ ತೊಡಗಿರುವಾಗ ತನ್ನ ಕುಲಾಚಾರವನ್ನು ಅನುಸರಿಸೋದು ಬಹಳ ಅಗತ್ಯವೇ ವಿನಃ ಹೊರಗಿನ ಪ್ರಪಂಚ ವ್ಯವಹಾರಗಳಲ್ಲಾಗಲಿ, ಸಾರ್ವಜನಿಕ ಉತ್ಸವಾದಿ ಕ್ರಿಯಾಕಲಾಪಗಳಲ್ಲಾಗಲಿ ಜಾತಿ ಭೇದ ಎಣಿಸಬಾರ್ದು ಅಂತ ತಿಳಿಸಿದ್ದಾರೆ. ಮಹರ್ಷಿಗಳ ವಿಶಾಲ ಮನೋಭಾವ, ಅವರ ಸಮದೃಷ್ಟಿ, ಅವರ ವಿವೇಕ ಇವನ್ನೆಲ್ಲ ಚೆನ್ನಾಗಿ ಗ್ರಹಿಸಿ ಪ್ರಚಾರ ಮಾಡಿ ಸಮಾಜದ ಶಾಂತಿ ಭದ್ರತೆಗಳು ಹದಗೆಡದಂತೆ ರಕ್ಷಿಸೋದು ನಮ್ಮ ಕರ್ತವ್ಯ ಅಲ್ವಾ. ಏಕೆಂದರೆ ತುಂಬ ಚೆನ್ನಾಗೆಲ್ಲ ಹೇಳಿದರೆ ನಮ್ಮನ್ನು ಎಲ್ಲ ಕಡೆಗೂ ಹರಡಬೇಕು. ಅತ್ರಿ ಮಹರ್ಷಿಗಳ ಮಕ್ಕಳಾಗಿರ್ತಕ್ಕಂಥ ದುರ್ವಾಸ, ಚಂದ್ರ, ದತ್ತಾತ್ರೇಯರು ಈ ಮಹಾತ್ಮನಾಗಿ ಇವತ್ತು ಕೂಡ ವಿರಾಜಿಸ್ತಾ ಇದ್ದಾರೆ. ದುರ್ವಾಸರಾದರೂ ಕೋಪಿಷ್ಠನೇ, ಆದರೆ ಬ್ರಹ್ಮಜ್ಞಾನಿ. ಕೋಪ ಅವರ ಸಹಜ ಸ್ವಭಾವವಾಗಿತ್ತು. ಕೋಪದಿಂದ ಅವರು ಶಪಿಸಿದ್ರೂ ಅದರಲ್ಲಿ ಲೋಕೋಪಕಾರ ಅವರು ನಡೆಯುತ್ತಿತ್ತು. ಅವರ ಕೋಪದಿಂದ ಅವರಿರ್ತಕ್ಕಂಥ ಬ್ರಹ್ಮಜ್ಞಾನಕ್ಕಾಗಲಿ ಮಹತ್ವಕ್ಕಾಗಲಿ ಅದು ಕುಂದುಂಟಾಗಲೇ ಇಲ್ಲ. ಚಂದ್ರ ತನ್ನ ತಂಪು ಕಿರಣಗಳಿಂದ ಆಹ್ಲಾದ ಆನಂದಗಳನ್ನು ನೀಡುತ್ತಾ ಪರಮ ಶಾಂತ ಮೂರ್ತಿಯಾಗಿ ನಮಗೆ ಇವತ್ತು ಕೂಡ ಅವನು ನಮಗೆ ವಿರಾಜಿಸ್ತಾ ಇದ್ದಾನೆ. ಅವನು ಬೇಕೇ ಬೇಕು. ಇನ್ನು ದತ್ತಾತ್ರೇಯರು ಜಗದ್ಗುರುವಾಗಿ ಮಾನವರ ಬಾಳು ಹಸನಾಗುವಂತಹ ಮಾರ್ಗದರ್ಶನಗಳನ್ನು ನೀಡಿದ ಬ್ರಹ್ಮಜ್ಞಾನಿ, ಜ್ಞಾನ ಚೈತನ್ಯ ಚಿಲುಮೆಯಾಗಿ ಪೂಜನೀಯರಾಗಿದ್ದಾರೆ ದತ್ತಾತ್ರೇಯರು. ಹೀಗೆ ಅತ್ರಿ ಮಹರ್ಷಿಗಳು ಪ್ರಾತಸ್ಮರಣೀಯರು. ಧನ್ಯವಾದಗಳು.